ಎಲ್ರಿಗೂ ಕೂಡ ಬಾಡಿ ಕ್ಯಾಮ್ರಾ ಕಂಪಲ್ಸರಿ ಮಾಡಿದ್ದಾರೆ. ಯಾವುದೇ ಕೇಸ್ಗಳನ್ನು ಹಾಕಬೇಕು ಅಂತಂದರೆ ಆ ಕ್ಯಾಮ್ರಾ ಕಂಪಲ್ಸರಿ ಆನಲ್ಲೇ ಇರಬೇಕು. ಸಬ್ ಇನ್ಸ್ಪೆಕ್ಟರ್ ನಾಗರಾಜ್ಗೆ ಕಾನ್ಸ್ಟೇಬಲ್ ಕಾಂತರಾಜು MB ಪಬ್ಲಿಕ್ಕಲ್ಲಿ ತಮ್ಮ ಮಾನ ಮರ್ಯಾದೆನ ಕಳ್ಕೊಂಡಿದ್ದಾರೆ. 1000 ರೂಪಾಯಿ ಕಟ್ಟು ಅಂತಾರೆ, ಅದಾದ್ಮೇಲೆ 500 ರೂಪಾಯಿ ಕಟ್ಟು ಅಂತಾರೆ, 400 ರೂಪಾಯಿ ಲಂಚವನ್ನ ಈಸ್ಕೊಂಡು ಆತನನ್ನ ಬಿಟ್ಟು ಕಳಿಸ್ತಾರೆ. ಆ ವ್ಯವಹಾರ ಕುದುರಿಸೋದು ಕಾನ್ಸ್ಟೇಬಲ್ ಕಾಂತರಾಜ್ ತುಂಬಾ ಚೆನ್ನಾಗಿ ಕುದುರಿಸ್ತಾರೆ. 100 ರೂಪಾಯಿ ನೋಟ್ 4 ಕೊಟ್ಟಿದ್ದೀನಿ, 4 ನೋಟ್ ಒಂದೇ ಇಷ್ಟ ಆಗಿದ್ದಾಯ್ತು ಅಂತ ಒಪ್ಕೊಂಡ್ರಾ? ಅದು ಇಲ್ಲ. ನೀವ್ ಯಾರು ಅಂತಾನೆ ಗೊತ್ತಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದೀನಿ ನಿಮ್ಮನ್ನ. ನೀವ್ನಂತ 1,500 ಕೇಳಲಿಲ್ವಾ? ನೀವು ನೋಡಿಲ್ಲ ನಾನು. ಕೇವಲ 400 ರೂಪಾಯಿಗೋಸ್ಕರ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟ್ರು ಜೊತೆಗೆ ಟ್ರಾಫಿಕ್ ಕಾನ್ಸ್ಟೇಬಲ್ ಪಬ್ಲಿಕ್ ಅಲ್ಲಿ ತಮ್ಮ ಮಾನ ಮರ್ಯಾದೆನ ಕಳ್ಕೊಂಡಿದ್ದಾರೆ. ಕಮಿಷನರ್ ದಯಾನಂದ್ ಅವರು, ಬೆಂಗಳೂರು ಸಿಟಿ ಕಮಿಷನರ್ ಅವರು ಅಧಿಕಾರಕ್ಕೆ ಬಂದ ಮೇಲೆ ಕಮಿಷನರ್ ಆಗಿ ಎಲ್ರಿಗೂ ಕೂಡ ಬಾಡಿ ಕ್ಯಾಮ್ರಾ ಕಂಪಲ್ಸರಿ ಮಾಡಿದ್ದಾರೆ. ಯಾರಿಗೆ ಲಾ ಅಂಡ್ ಆರ್ಡರ್, ಅದರಲ್ಲೂ ಕೂಡ ಸ್ಪೆಷಲಿ ಈ ಟ್ರಾಫಿಕ್ ಪೊಲೀಸರು ಯಾವುದೇ ಕೇಸ್ಗಳನ್ನು ಹಾಕಬೇಕು ಅಂತಂದ್ರೆ ಆ ಕ್ಯಾಮ್ರಾದಲ್ಲಿ ಅದು ರೆಕಾರ್ಡ್ ಆಗಿರಲೇಬೇಕು. ಬೇರೆ ಟೈಮಲ್ಲಿ ಆಫ್ ಮಾಡ್ಕೊಂಡಿದ್ರು, ಕೇಸನ್ನು ರಿಜಿಸ್ಟರ್ ಮಾಡೋ ಟೈಮಲ್ಲಿ, ಫೈನನ್ನು ಹಾಕುವಂಥ ಟೈಮಲ್ಲಿ, ಫೈನನ್ನು ಕಟ್ಟಿಸ್ಕೊಳ್ಳುವಂಥ ಟೈಮಲ್ಲಿ ಆ ಕ್ಯಾಮ್ರಾ ಕಂಪಲ್ಸರಿ ಆನಲ್ಲೇ ಇರಬೇಕು. ಆ ಕ್ಯಾಮ್ರಾ ಆನಲ್ಲಿ ಇಲ್ಲದೆ ಅವ್ರೇನಾದರೂ ಕೂಡ ನಿಮಗೆ ಫೈನನ್ನು ಹಾಕಿದ್ರು, ರೆಸಿಪ್ಟನ್ನು ಕೊಡದೆ ದುಡ್ಡು ಇಸ್ಕೊಂಡ್ರು ಅಂತಂದರೆ ಒಂದು ಕಂಪ್ಲೇಂಟ್ ಮಾಡಿದ್ರೆ ಆ ಪೊಲೀಸ್ ಅಧಿಕಾರಿಯ, ಆ ಪೊಲೀಸ್ ಸಿಬ್ಬಂದಿಯ ಕೆಲಸನೇ ಹೋಗುತ್ತೆ. ಆ ರೀತಿಯಾದಂಥ ರೂಲ್ಸ್ ಇದ್ರೂ ಕೂಡ ತಮ್ಮ ಕ್ಯಾಮ್ರಾನ ಆಫ್ ಮಾಡಿಕೊಂಡು 400 ರೂಪಾಯಿ ಲಂಚವನ್ನು ವಾಹನ ಸವಾರನಿಂದ ಪಡಿತಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ ಆ ವಾಹನ ಸವಾರ ಯಾರು 400 ರೂಪಾಯಿ ಕೊಡ್ತಾ ಇದ್ದಾರಲ್ಲ ಅವನ ಮೊಬೈಲ್ ಕ್ಯಾಮ್ರಾ ಆನಲ್ಲಿ ಇಟ್ಕೊಂಡಿದ್ದ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗಿಲ್ಲ. ಆತ ಆನಲ್ಲಿ ಇಟ್ಕೊಂಡಿದ್ದಂಥ ಪರಿಣಾಮ ಈ ವಿಡಿಯೋ ಹೊರಗಡೆ ಬಂದಿದೆ. ಟ್ರಾಫಿಕ್ ಪೊಲೀಸ್ ಅವರೊಬ್ಬರು ಮೊಬೈಲಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದಂಥ ವಾಹನ ಸವಾರರನ್ನು ತಡೆದು 1500 ರೂಪಾಯಿ ಕಟ್ಟು ಅಂತಾರೆ, ಅದಾದ್ಮೇಲೆ 1000 ರೂಪಾಯಿ ಕಟ್ಟು ಅಂತಾರೆ, ಅದಾದ್ಮೇಲೆ 500 ರೂಪಾಯಿ ಕಟ್ಟು ಅಂತಾರೆ, ಅದಾದ್ಮೇಲೆ ಕಡೆಗೆ 400 ರೂಪಾಯಿ ಲಂಚವನ್ನು ಈಸ್ಕೊಂಡು ಆತನನ್ನು ಬಿಟ್ಟು ಕಳಿಸ್ತಾರೆ. ಇದರ ಎಕ್ಸ್ಕ್ಲೂಸಿವ್ ಫುಟೇಜ್, ಅವರು ಲಂಚವನ್ನು ಪಡ್ಕೊಂಡಿರುವಂಥ ಫುಟೇಜ್ ಇಲ್ಲಿದೆ. ಮೊದಲಿಗೆ ನೋಡ್ಕೊಂಬನ್ನಿ. ಸರ್ ತಗೊಳ್ಳಿ ಸರ್, ನಾವು ತಪ್ಪನ ಒಪ್ಕೊಂತಾ ಇದೀವಿ, ಮಾತಾಡ್ಬಿಟ್ಟು ಬಂದಿದ್ದೀವಿ. ನೋಡ್ಕೊಂಬಂದ್ರಲ್ಲ, ಇದು ಉಪ್ಪಾರಪೇಟೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಏನಿದೆ, ಆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಲ್ಲಿರುವಂಥ ಸಬ್ ಇನ್ಸ್ಪೆಕ್ಟರ್ ನಾಗರಾಜ್ಗೆ ಜೊತೆಗೆ ಕಾನ್ಸ್ಟೇಬಲ್ ಕಾಂತರಾಜು MB ಇವರಿಬ್ರು ಕೂಡ ಇವತ್ತು ಉಪ್ಪಾರಪೇಟೆ ಲಿಮಿಟ್ಸ್ ಅಲ್ಲಿ ಕಾರ್ಯಾಚರಣೆಗೆ ಇಳಿದಿರ್ತಾರೆ. ಇಳಿದಂಥ ಸಂದರ್ಭದಲ್ಲಿ ವಾಹನ ಸವಾರ ಒಬ್ಬ ಮೊಬೈಲಲ್ಲಿ ಮಾತಾಡ್ಕೊಂಡ್ ಬರ್ತಿರ್ತಾರೆ. ಸೊ ಮೊಬೈಲನ್ನು ಮಾತಾಡ್ಕೊಂಬಂದಂಥ ಪರಿಣಾಮ ಆ ಗಾಡಿಯನ್ನು ಹಿಡಿದು 1,500 ಫೈನ್ ಕಟ್ಟು ಅಂತಾರೆ. ಅದಾದ್ಮೇಲೆ ಆತ ಅಷ್ಟಿಲ್ಲ ಅಂತಾನೆ ಕಡೆಗೆ 1000 ರೂಪಾಯಿ. ಅದರ ಆ ವ್ಯವಹಾರ ಕುದುರಿಸೋದು ಕಾನ್ಸ್ಟೇಬಲ್ ಕಾಂತರಾಜ್ ತುಂಬಾ ಚೆನ್ನಾಗಿ ಕುದುರಿಸ್ತಾರೆ. ಆಗಲ್ಲ 1000 ರೂಪಾಯಿ ಕಟ್ಟು ಅಂತ. ಕಡೆಗೆ ಆಗಲ್ಲ 500 ರೂಪಾಯಿ ಕಟ್ಟು, ಇರೋದೇ ನಂತರ 300 ರೂಪಾಯಿ ಅಂತಾರೆ. ಕಡೆಗೆ ಅವಾಗ ಸಬ್ ಇನ್ಸ್ಪೆಕ್ಟರ್ ಬಂದು ಆಯ್ತು ಇನ್ನೊಂದು 100 ರೂಪಾಯಿ ಸೇರಿಸ್ಕೊಡು ಅಂತ ಹೇಳಿ 400 ರೂಪಾಯಿ ಜೋಬಲ್ಲಿ ಇಟ್ಕೊಂಡು ಯಾವುದೇ ಕೇಸನ್ನು ಹಾಕಲ್ಲ, ಜೊತೆಗೆ ಆ ಈಸ್ಕೊಂಡಂತ ಹಣಕ್ಕೆ ರೆಸಿಪ್ಟ್ ಅನ್ನು ಕೂಡ ಕೊಡದೆ ಹಾಗೆ ಕಳಿಸ್ತಾರೆ. ಅದಾದ್ಮೇಲೆ ಆತನಿಗೆ ಕೆಲವೇ ಕ್ಷಣದಲ್ಲಿ ಸಡನ್ ಆಗಿ ಒಂದು ಶಾಕ್ ಆದಿತ್ತು. ಯಾಕೆಂದ್ರೆ ಆ ವಾಹನ ಸವಾರನ ರೂಪದಲ್ಲಿ ಬಂದಂಥವ್ರು ಬೇರೆ ಯಾರು ಅಲ್ಲ, KRS ಪಾರ್ಟಿಯ ಕಾರ್ಯಕರ್ತ. ಆತ ಎಲ್ಲವನ್ನ ಕೂಡ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ಅದಾದ್ಮೇಲೆ ಅವರ ಪಕ್ಷದ ಒಂದು 7-8 ಜನ ಸದಸ್ಯರೆಲ್ಲ ಬಂದು ಆ ಸಬ್ ಇನ್ಸ್ಪೆಕ್ಟರ್ ಅನ್ನ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡುವಂತ ವಿಡಿಯೋ ಕೂಡ ಇದೆ, ಅದನ್ನು ಕೂಡ ನೀವು ನೋಡ್ಕೊಂಬನ್ನಿ. 100 ರೂಪಾಯಿ ನೋಟ್ 4 ಕೊಟ್ಟಿದ್ದೀನಿ, 4 ನೋಟ್ ಒಂದೇ ಆಯ್ತು ಸರ್, ತೆಗಿಯಕ್ಕೆ ಏನ್ ಹೇಳಿ ನಿಮಗೆ? ಅಲ್ಲ ತೆಗಿಯಕ್ಕೆ ಏನ್ ಹೇಳಿ ನೋಡ್ರಿ, ಹಂಗೆಲ್ಲ ದಯವಿಟ್ಟು ಸುಳ್ಳು ಏನಾದ್ರು ಹೇಳ್ಬೇಡಿ. ಹೌದ್ರಾ? ಹೇಳ್ತಾ ಇಲ್ಲ, ನಂತವನೇ ನೀವು. ಅವರು ಲೈವ್ ಅಲ್ಲಿ ಇದಾರೆ, ಅವರು ಹೇಳ್ತಾರ 1,500 ರೂಪಾಯಿ ಕೇಳಿದ್ರು. ಲೈವ್ ಇದೆ ಅದು.
1,000 ಬೇಕಾದ್ರು 1,000 ರೂಪಾಯಿ ಕೊಡಿ ಅಂತ ಹೇಳಿದ್ರು. ಇಲ್ಲ ಆಯ್ತು 500 ರೂಪಾಯಿ ಕೊಡಿ ಅಂದ್ರು. ನಾನು ಹೇಳಿ, 200 ಇದೆ ಅಂದೆ ನಿಮ್ಗೆ. ಯಾವ್ದು ಹಂಗೆಲ್ಲ ಮಾಡೋದಿಲ್ಲ. ಇಲ್ಲಿ ನನ್ನ ತವ ಲೈವ್ ಇದೆ, ನೀವು ಜೇಬಲ್ಲಿ 400 ರೂಪಾಯಿ ಇದೆ. ನೋಡಿ ಈಗ ಅಧಿಕಾರಿ ಇದು ನೀವೇ ಅಲ್ವಾ ಸರ್? ಇದು ನೀವೇ ಅಲ್ವಾ? ಇದನ್ನ ಬದಲಾಯಿಸಕ್ಕಾಗಲ್ಲ. ಮಾತು ಬೇಕಾದ್ರೆ ಬದಲಾಯಿಸ್ಬೋದು, ಈ ಮಕ್ಕಳು ಬೇಕಾದ್ರೆ ಬದಲಾಯಿಸಕ್ಕಾಗಲ್ಲ ಅಲ್ವಾ? ಇದು ನೀವೇ, ಇದು ಅವರೇನೆ ಅಧಿಕಾರಿ ಅಲ್ವಾ ಸರ್? ಬನ್ನಿ ಸರ್, ಇವರೇನೆ ಇವ್ರು ಮಾತಾಡಿದಾರೆ ನೋಡಿ, ಹೇಳ್ತಾ ಇದ್ದಾರೆ ಫುಲ್ ಹೇಳ್ತಾ ಇದ್ದಾರೆ. 1,500 ರೂಪಾಯಿ ಆಗುತ್ತೆ, 100 ರೂಪಾಯಿ ಕೊಡು, 500 ರೂಪಾಯಿ ಕೊಡಿ, 400 ಇದೆ ಅನ್ನೋದಕ್ಕೆ 400 ಇಸ್ಕೊಡೋರು. ನಮ್ಮ ಹತ್ರ ಲೈವ್ ಇದೆ, ನೀವು ಒಪ್ಕೊಳ್ಳಲ್ಲ ಅಂದ್ರೆ ನಾವು ಎಲ್ಲಿ ಕಳಿಸ್ಬಿಡ್ತೀವಿ. ಆಯ್ತು, ರಸೀದ್ ಕೊಟ್ಟಿಲ್ಲ, ಬಿಡಿ. ನೀವು ನಂತ 1,500 ಕೇಳಲಿಲ್ವಾ? ನೀವು ನೋಡಿಲ್ಲ ನಾನು ಬರುತ್ತೆ. ನೀವು ನಂತ ಏನ್ ನಾನು ನೋಡ್ಲಿಲ್ವಾ? ನೀವು ನನ್ನ ಕೈಯಿಂದ ನೀವು ಇಸ್ಕೊಂಡಿಲ್ವಾ ಕಾಸು? Name plate ಕನ್ನಡ ಮಾಡಿ ಸರ್, ನಿಮ್ದು ಕೈಗೆ ಕೊಟ್ಟಿದ್ದು ಈಸ್ಕೊಂಡಿದ್ರೆ ಕೊಡ್ತೀವಿ. ಇಸ್ಕೊಂಡಿದ್ರ ನೀವು. ಈಗ ನಾನು ಹೇಳ್ತೀನಿ 100 ರೂಪಾಯಿ ನೋಟು 4 ಇರುತ್ತೆ ನೋಡಿ, 100 ರೂಪಾಯಿ ನೋಟ್ 4 ಇರುತ್ತೆ ನೋಡಿ. 1,500 ರೂಪಾಯಿ ಕೇಳಿದ್ರು. ಈಸ್ಕೊಂಡಿಲ್ಲ, ದಯವಿಟ್ಟು ಕೈ ಹಾಕಿ ನೋಡಿ ನೀವು. ನಾವು ನೋಡಿ ನಿಮ್ಮ ಒಳ್ಳೆಕ್ಕೆ ಕೇಳ್ತಾ ಇದೀವಿ, ಕೊಟ್ಬಿಟ್ರೆ ಸರಿ. 400 ರೂಪಾಯಿ ತಗೊಂಡಿಲ್ವಾ? ಆಯ್ತು ಬಿಡಿ. 400 ರೂಪಾಯಿ ತೋರಿಸಿ ಸರ್, ಜಾಬಲ್ಲಿ ಇದೆ ಸರ್, ನಿಮ್ತವ ಇದೆ ಸರ್. ನಾನು ನಿಮ್ ಕೈಗೆ ಕೊಟ್ಟಿರೋದು ಲೈವ್ ಇರೋದು ಫುಲ್ ಅದು ಯಾವ್ದಾದ್ರು ವಿಡಿಯೋ ನಾನ್ ಕೊಟ್ಟಿರೋ ಸರ್, ಬೇರೆ ಅಲ್ಲ. ನಾವು ಹಂಗೆ ಈಸ್ಕೊಂಡಿಲ್ಲ ಯಜಮಾನ್ರೆ. ಬಿಡಿ ಇಲ್ವಾ? ಬಿಡಿ ಗೋಪಾಲ್ ಸರ್, ಸರ್ ನೀವು 1,000 ಕೇಳಿಲ್ವಾ ನಂತವ? ಕೇಳಿಲ್ವಾ? ಆಯ್ತು ಬಿಡಿ. ಆಯ್ತು ಬರ್ರಿ, ನಾವು ಅಲ್ಲಿ ಕಂಪ್ಲೇಂಟ್ ಹೌದಾ? ಅದು 400 ರೂಪಾಯಿ ನೀವು ಕೊಡಲ್ವಾ ಈಗ? ಸರ್ ನೀವು 400 ರೂಪಾಯಿ ನಾನು ಕೊಟ್ಟಿದ್ದೀನಿ, ನಿಮ್ ಜೇಬಲ್ಲಿ ಇದೆ ಸರ್, ತೋರಿಸಿ ಸರ್. ಇಲ್ಲ ಅಂತ ತೋರಿಸಿ. 400 ರೂಪಾಯಿ ಒಂದೇ ಜಾಗಲಿ ಇದು ನೋಡಿ ಸರ್, ನಾನೇ ಕೊಟ್ಟಿರೋ ಸರ್. 400 ರೂಪಾಯಿ ಕೊಟ್ಬಿಡಿ. ನೋಡಿದ್ರಲ್ಲ, ಅದರಲ್ಲಿ ಯಾವ ರೀತಿಯಾಗಿ ಅಂತಂದ್ರೆ ಸತ್ಯ ಹರಿಶ್ಚಂದ್ರನ ತುಂಡಿನ ರೀತಿನಲ್ಲಿ ಅವರು ಒಳ್ಳೆ ಸುಳ್ಳು ಹೇಳ್ತಾರೆ. ಅದರಲ್ಲೂ ಕೂಡ ಕಾಂತರಾಜು ಅಂತ ಕಾನ್ಸ್ಟೇಬಲ್ ಇದೆ, ವ್ಯವಹಾರ ಕುದುರಿಸ್ತಿದ್ದೆ ಅವರು. 1,500ದಿಂದ 500 ರೂಪಾಯಿಗೆ 400 ರೂಪಾಯಿಗೆ ಬಂದಿದ್ದೆ ಕಾಂತರಾಜು. ಈಸ್ಕೊಂಡಿದ್ದು ಮಾತ್ರ ಸಬ್ ಇನ್ಸ್ಪೆಕ್ಟರ್ಗೆ ನೀವು ಈಸ್ಕೊಂಡಿದ್ದೀರಾ 100 ರೂಪಾಯಿದು 4 ನೋಟ್ ನಾನೇ ಕೊಟ್ಟಿದ್ದೀನಿ, ಜೋಬಲ್ಲಿ ಇಟ್ಕೊಂಡಿದ್ದೆ, ತೆಗೀರಿ ಅಂತಂದ್ರೆ ನೀವು ಯಾರೋ ಬೇರೆ ಅನ್ಕೊಂಡಿದ್ದೀರಾ, ನಾನು ಈಸ್ಕೊಂಡೇ ಇಲ್ಲ ಆಯ್ತಾ, ಸುಮ್ಮನೆ ನನ್ನ ಮೇಲೆ ಆಪಾದನೆ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಆತ ಗಾಬರಿಯಾಗಿ ಹೋಗ್ತಾರೆ. ಏನು ಮಾಡಬೇಕು ಗೊತ್ತಾಗಲ್ಲ. ಕಡೆಗೆ ಅಷ್ಟು ಅವ್ರು ಈಸ್ಕೊಂಡಿಲ್ಲ ಅನ್ನುವಂಥದ್ದಾದ್ರೆ ಜೋಬಲ್ಲಿ ತೆಗ್ದು ತೋರಿಸ್ಬೋದಿತ್ತಲ್ಲ, ಜೇಬಲ್ಲಿ ಏನೇನಿದೆ ನೋಡಿ ಇಷ್ಟಿದೆ. ಇವ್ರು ಹೇಳೋ ರೀತಿಯಲ್ಲಿ ಜೇಬಿಂದ ಹಣ ತೆಗ್ದಿದ್ರೆ 100 ರೂಪಾಯಿ 4 ಇದ್ರೆ ಮಾತ್ರ ಇವರು ಹೇಳ್ದಂಥ ಆರೋಪ ಪ್ರೂವ್ ಆಗ್ತಾ ಇತ್ತು. ಇಲ್ಲ ನೀವು ದುಡ್ಡೇ ಇಸ್ಕೊಂಡಿಲ್ಲ ಅಂದ್ಮೇಲೆ ತೆಗಿಬೋದಾಗಿತ್ತಲ್ಲ, ತೆಗಿಯೋವಂಥ ಕೆಲಸನೇ ಮಾಡಲ್ಲ. ಆದಷ್ಟು ಅಲ್ಲಿಂದ ಕಾಲು ಕೀಳುವಂಥ ಕೆಲಸ ಮಾಡ್ತಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಜೊತೆಲಿದ್ದಂಥ ಕಾನ್ಸ್ಟೇಬಲ್ ಪಾಪ ಸಬ್ ಇನ್ಸ್ಪೆಕ್ಟ್ರು ಎದುರೋಗಿರ್ತಾರೆ. ಏನು ಮಾಡೋದು, ಸಿಗಾಕೊಂಡ್ಬಿಟ್ನಲ್ಲ ಅಂತೇಳಿ ಆನ್ಸರು ಕೊಡೋಕ್ಕಾಗದೆ ಆದಷ್ಟು ಇಲ್ಲಿಂದ ಲೂಟ್ಲಾದ್ರೆ ಸಾಕಲ್ಲಪ್ಪ ಅಂತಿದ್ರೆ ಕಾಂತರಾಜು ಯಾರು ಕಾನ್ಸ್ಟೇಬಲ್ ಆತ ಮಾತ್ರ ಎದುರ್ಕೊಳ್ಳೋದೇ ಇಲ್ಲ. ನೀವು ಯಾರು ಅಂತಾನೆ ಗೊತ್ತಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಿಮ್ಮನ್ನ ಅಂತೇಳಿ ಅಷ್ಟು ಸಲೀಸಾಗಿ ಜಾರ್ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಅಲ್ಲಿ ವಿಡಿಯೋ ತೋರಿಸ್ತಾರೆ ನೋಡಿ, ನೀವು ಮಾತಾಡಿರೋದು, ನೀವು ದುಡ್ಡು ಕೇಳಿರೋದು ಎಲ್ಲ ಇಲ್ಲಿ ಕವರ್ ಆಗಿದ್ದರೆ ನನಗೆ ಗೊತ್ತಿಲ್ಲ, ಅದು ನಾನಲ್ಲ ಅನ್ನೋ ರೀತಿನಲ್ಲಿ ವಾದ ಮಾಡ್ತಾರೆ. ಈ ರೀತಿಯವರು ಕೂಡ ವಾದ ಮಾಡ್ಬೋದಾ? ಈ ರೀತಿಯಾಗೂ ಸುಳ್ಳು ಹೇಳ್ಬೋದಾ? ಈಗ ಸಾಮಾನ್ಯವಾಗಿ ನಾವುಗಳೇನಾದ್ರು ಹೋಗೋ ಟೈಮಲ್ಲಿ ಈಗ ಜಸ್ಟ್ ಏನೋ ಎಮರ್ಜೆನ್ಸಿ ಕಾಲ್ ಇಲ್ಲಿ ಫೋನ್ ಇಕ್ಕಂತೀವಿ, ಇಲ್ಲೇ ಹಿಡಿದ್ಬಿಡ್ತಾರೆ ಅಂದಾಗ ನಾವು ಹೇಳ್ತೀವಿ ಸರ್ ಎಮರ್ಜೆನ್ಸಿ ಕಾಲ್ ಇಲ್ಲೇ ಸರ್ ಕಿವಿಗೆ ಇಟ್ಕೊಂಡಿದ್ದು ಅಂತಂದರೆ ಈ ಥರ ಡೌಗಳು ಈ ಥರ ಸುಳ್ಳು ಹೇಳೋದೆಲ್ಲ ಸಾಕಷ್ಟು ನೋಡಿದ್ದೀವಿ, ನಡಿ ಫೈನ್ ಕಟ್ಟಿಲ್ಲ ಗಾಡಿ ಸೀಸ್ ಮಾಡ್ತೀವಿ ಅಂತಾರೆ. ಆದರೆ ಇವರು ರೆಡ್ ಹ್ಯಾಂಡ್ ಆಗಿ ವಿಜುವಲ್ ಸಮೇತ ಸಿಗಾಕೊಂಡಿದ್ದಾರೆ. ಆದರೂ ಕೂಡ ಯಾವುದೇ ಕಾರಣಕ್ಕೂ ಒಪ್ಕೊಳಕ್ಕೆ ರೆಡಿ ಇಲ್ಲ. ಕೇಸ್ ಆಗಲಿ ಬಿಡು, ಅಥವಾ ಕೋರ್ಟಲ್ಲಿ ಫೈಟ್ ಮಾಡೋಣ, ಕೋರ್ಟಲ್ಲಿ ಹೋದಾಗ ಏನೋ ಅಟ್ಲೀಸ್ಟ್ ಏನೋ ಒಂದು ಹೇಳಾದ್ರೂ ಕೂಡ ತಪ್ಪಿಸ್ಕೊಂಡ್ಬಿಡ್ಬೋದು, ಅಥವಾ ಅಲ್ಲಿವರೆಗೂ ಹೋಗುತ್ತೆ ಈ ಕೇಸು ಅಂಥೇಳಿ ಉಡಾಫಿ ಅವ್ರಿಗೆ. ಈಗ ಮಾನ್ಯ ಬೆಂಗಳೂರು ಪೊಲೀಸ್ ಆಯುಕ್ತರಾದಂಥ ದಯಾನಂದ್ ಅವರೇ ಈಗ ಇದು ಆಲ್ರೆಡಿ ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸರ ಬಗ್ಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಕಮೆಂಟ್ಸ್ಗಳು ಬರ್ತಿದೆ. ಅದರಲ್ಲೂ ಕೂಡ ಟ್ರಾಫಿಕ್ ಪೊಲೀಸರು ಕೆಲ ತಿಂಗಳುಗಳ ಹಿಂದೆವರೆಗೂ ಕೂಡ ಸ್ವಲ್ಪ ಸೈಲೆಂಟ್ ಆಗಿದ್ರು. ಅಂದರೆ BJP ಗೌರ್ಮೆಂಟ್ ಸ್ವಲ್ಪ ಸೈಲೆಂಟ್ ಆಗಿದ್ರು. ಕಾಂಗ್ರೆಸ್ ಗೌರ್ಮೆಂಟ್ ಬಂದಮೇಲೆ ವಾಹನಗಳನ್ನು ತಡೆಯುವಂಥದ್ದು, ಫೈನ್ಗಳನ್ನು ಹಾಕುವಂಥದ್ದು, ಫೈನ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳುವಂಥ ಪ್ರೊಸೀಜರನ್ನು ಆರಂಭ ಮಾಡಿದ್ದಾರೆ. ಈ ಹಿಂದೆ ಎಲ್ಲನೂ ಕೂಡ ಸಲೀಮೂರ್ ಇದ್ದಂಥ ಟೈಮಲ್ಲಿ ಬರೀ ಕ್ಯಾಮ್ರಾಗಳಲ್ಲೇ ರೆಕಾರ್ಡ್ ಆಗ್ತಾ ಇತ್ತು, ವಾಲಂಟ್ರಿಯಾಗಿ ಹೋಗಿ ಕಟ್ಟಬೇಕಾಗಿತ್ತು, ಜಾಸ್ತಿ ರೇಡ್ ಗೀಡ್ ಮಾಡುವಂಥದ್ದು ಇವೆಲ್ಲವೂ ಕೂಡ ಮಾಡ್ತಿರಲಿಲ್ಲ. ಈಗ ಕಂಪಲ್ಸರಿಯಾಗಿ ಎಲ್ಲ ವಾಹನಗಳ ಮೇಲೆ ಇರುವಂಥ ಫೈನ್ಗಳನ್ನ ವಸೂಲು ಮಾಡಲೇಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಆ ಫೀಲ್ಡ್ಗೆಲ್ಲ ಇಳಿದಿದ್ದಾರೆ. ಅದರಲ್ಲೂ ದಯಾನಂದ್ ಅವರು ಪಾಪ ಯಾವುದೇ ಪ್ರೆಸ್ ಮೀಟ್ ಮಾಡಿದ್ರು ಕೂಡ ಅಷ್ಟೇ, ಅವ್ರು ಎಲ್ಲೇ ಹೋದ್ರು ಕೂಡ ಕಮಿಷನರ್ ಅವರು ಅವರೇ 2 ಕ್ಯಾಮ್ರಾಗಳು ಹಾಕೊಂಡಿರ್ತಾರೆ.
ಅಷ್ಟು ಪಾರದರ್ಶಕವಾಗಿ ನಾವು ಕೆಲಸ ಮಾಡಬೇಕು ಅಂತೇಳಿ ಎಕ್ಸಾಂಪಲ್ ಸೆಟ್ ಮಾಡೋಕ್ಕೆ ಅಂತೇಳಿ. ಆದರೆ ನಿಮ್ಮ ಇಲಾಖೆಯಲ್ಲಿ ಬರುವಂಥ ಟ್ರಾಫಿಕ್, ಅದರಲ್ಲೂ ಕೂಡ ಉಪ್ಪಾರಪೇಟೆ ಟ್ರಾಫಿಕ್ ಸಿಬ್ಬಂದಿ, ಅದು ಸಬ್ ಇನ್ಸ್ಪೆಕ್ಟರ್ ಅವರೇ, ASI ಕೂಡ ಅಲ್ಲ, ಅವರು ಡಬಲ್ ಸ್ಟಾರ್ ಸಬ್ ಇನ್ಸ್ಪೆಕ್ಟರ್ ಅವರು, ಅವರೇ ಈ ರೀತಿಯಾಗಿ ಪಬ್ಲಿಕ್ಕಲ್ಲಿ 400 ರೂಪಾಯಿ ಕೈ ಹೊಡ್ಡಿ ಅವ್ರ ಮರ್ಯಾದೆ ಅಲ್ಲ, ಇಡೀ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಯ ಮರ್ಯಾದೆಯನ್ನು ಕಳೆದಿದ್ದಾರೆ. ಅಟ್ಲೀಸ್ಟ್ ಆಗಿದ್ದಾಯ್ತು ಅಂತ ಒಪ್ಕೊಂಡ್ರಾ? ಅದೂ ಇಲ್ಲ. ಅದರಲ್ಲೂ ಆ ಕಾನ್ಸ್ಟೇಬಲ್ ಕಾಂತರಾಜು ಅಂತ ಹೇಳ್ತು, ನಾನು ನೋಡೇ ಇಲ್ಲ ನಾವು ಯಾರು ಅಂತಾನೆ ಅಂದ್ಬಿಟ್ರು. ಅಲ್ಲಿ ವಿಡಿಯೋ ತೋರಿಸ್ತಿದ್ದಾರೆ, ನೋಡಪ್ಪ ಇದು ನೀನಲ್ವಾ ಅಂತಂದ್ರೆ ಆತ ಒಪ್ಕೊಳಕ್ಕೆ ರೆಡಿ ಇಲ್ಲ. ಈಗ ಆಲ್ರೆಡಿ ಪೊಲೀಸ್ ಅದರಲ್ಲೂ ಕೂಡ ಲಾ ಅಂಡ್ ಆರ್ಡರ್ ವ್ಯವಸ್ಥೆ ಮೇಲೆ ಇತ್ತೀಚಿನ ದಿನಗಳಲ್ಲಿ ಜನರಿಗೆ ನಂಬಿಕೆ ಹೋಗ್ತಾ ಇದೆ. ಯಾಕೆಂದರೆ ಸಾಕಷ್ಟು ಕಡೆಗಳಲ್ಲಿ ಗಲಾಟೆಗಳು, ಈ ಬೇಕ್ರಿ ಮೇಲೆ ಗಲಾಟೆಗಳು, ಅಥವಾ ಪುಡಿ ರೌಡಿಗಳ ಗಲಾಟೆಗಳಾಗಿರ್ಬೋದು, ಅಥವಾ ಸಾರ್ವಜನಿಕರ ಮೇಲೆ ಪೊಲೀಸರು ಕೈ ಮಾಡ್ತಾ ಇರುವಂಥದ್ದು ಸಾರ್ವಜನಿಕ ಸ್ಥಳದಲ್ಲಿ. ಇದರಿಂದ ಜನ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆನೇ ನೆಗೆಟಿವ್ ಆಗಿ ಮಾತಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಅದ್ರ ಮಧ್ಯದಲ್ಲಿ ಟ್ರಾಫಿಕ್ ಪೊಲೀಸರು ಮುಂಚೆಯಿಂದಲೂ ಕೂಡ ಇದೇ ರೀತಿಯಾಗಿತ್ತು. ಇತ್ತೀಚೆಗೆ ಸ್ವಲ್ಪ ಬದಲಾವಣೆ ಆಗಿದ್ದಾರೆ, ಎಲ್ಲ ಕ್ಯಾಮ್ರಾಗಳು ಬಂದಿದೆ, ಏನು ಮಾಡೋಕ್ಕಾಗಲ್ಲ, ಯಾರು ಅಷ್ಟಾಗಿ ಲಂಚ ತಿನ್ನೋಕ್ಕಾಗಲ್ಲ, ಜನರ ಹತ್ರ ವಸೂಲಿ ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡಿದ್ರು. ಆದರೆ ಈ ರೀತಿಯಾದಂಥ ಕೆಲ ಅಧಿಕಾರಿಗಳು, ಕೆಲ ಸಿಬ್ಬಂದಿಗಳು ಮಾಡುವಂತಹ ಈ ರೀತಿಯಾದಂಥ ಕೃತ್ಯದಿಂದ, ಜೊತೆಗೆ ಮಾಡಿರುವಂಥ ತಪ್ಪನ್ನು ಒಪ್ಕೊಂಡಿದ್ರು ಅವ್ರು ಬಿಟ್ಬಿಡ್ತಿದ್ರೇನೋ. ಆದರೆ ಅದನ್ನು ಕೂಡ ವಾದಿಸ್ಕೊಂಡು ನಾವೇನು ತಪ್ಪೇ ಮಾಡಿಲ್ಲ, ನಿಮ್ಮದೇ ತಪ್ಪು ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರಲ್ಲ, ಇವೆಲ್ಲವೂ ಕೂಡ ಈಗ ಆಲ್ರೆಡಿ ಆ KRS ಪಾಟೀಲ್ನವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಪುಂಖಾನುಪುಂಖಾನುವಾಗಿ ಇವರು ವಹಿಸ್ಕೊಂಡಿದ್ದಾರಲ್ಲ, ವಾದಿಸಿದಾರಲ್ಲ, ಅದಕ್ಕೆ ಒಳ್ಳೊಳ್ಳೆ ಕಮೆಂಟ್ಗಳು ಕೂಡ ಬರ್ತಾ ಇದೆ. ಇಷ್ಟೇ ಆಗಲಿ, ಈ ಸಿಬ್ಬಂದಿಯ ವಿರುದ್ಧ ಬೆಂಗಳೂರು ಕಮಿಷನರ್ ಅವರು ದಯಾನಂದ್ ಅವರಾಗಿರ್ಬೋದು, ಅಥವಾ ಟ್ರಾಫಿಕ್ ಕಮಿಷನರ್ ಅವರು ಆಗಿರ್ಬೋದು, ಈ ಸಂಬಂಧ ಒಂದು ಅವ್ರಿಗೆ ಏನು ಕ್ರಮವನ್ನು ಕೈಗೊಳ್ಳಬೇಕು ಒಂದು ನೀವು ತನಿಖೆಯನ್ನು ಮಾಡಿ. ಯಾಕೆ ಅವ್ರ ಬಾಡಿ ಕ್ಯಾಮ್ರಾ ಆನಲ್ಲಿ ಇರಲಿಲ್ಲ ಆ ಟೈಮಲ್ಲಿ, ಜೊತೆಗೆ 400 ರೂಪಾಯಿ ಈಸ್ಕೊಂಡಿರೋವಂಥ ಸಾಕ್ಷ್ಯಗಳು ಸಿಕ್ಕಿದೆ. ಇವೆಲ್ಲವನ್ನು ಆ ದುಡ್ಡು ಕೊಡೋವಂಥದ್ದು ಕಾಣಿಸ್ತೇ ಇರ್ಬೋದು ಫುಟೇಜ್ ಒಳಗಡೆ, ಬಟ್ ಅವ್ರು ಕೇಳುವಂಥದ್ದು, ಇವರು ಕೊಡುವಂಥದ್ದು, ಈಸ್ಕೊಂಡ್ಮೇಲೆ ಆಯಿತು ಹೋಗು ಅನ್ನುವಂಥದ್ದು ಇವೆಲ್ಲವೂ ಕೂಡ ಇದೆ. ಈ ಸಂಬಂಧ ಒಂದು ತನಿಖೆ ಆಗಿ ಇಂಥವರ ವಿರುದ್ಧ ಒಂದಷ್ಟು ಕ್ರಮಗಳಾಗಿ, ಅದನ್ನು ನೀವು ಯಾರು ರೂಲ್ಸ್ ವೈಲೇಷನ್ ಮಾಡಿದ್ರೆ ನಿಮ್ಮ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಪೇಜಲ್ಲಿ ಹಾಕ್ತಿರಲ್ಲ ಫೋಟೋಗಳು, ವಿಡಿಯೋ ಸಮೇತ ಏನು ಕ್ರಮ ಕೈಗೊಂಡು ಅಂತೇಳಿ, ಇಂಥವ್ರೂ ಕೂಡ ನಾವು ಸಸ್ಪೆಂಡ್ ಮಾಡಿದ್ದೀವಿ ಅಥವಾ ಡಿಸ್ಮಿಸ್ ಮಾಡಿದ್ದೀವಿ ಅಂಥೇಳಿ ಕ್ರಮ ಕೈಗೊಂಡು ಫೋಟೋ ಸಮೇತ ಹಾಕಿ. ಆವಾಗ ಇಲಾಖೆ ಬಗ್ಗೆ ಜನರಿಗೂ ಕೂಡ ಒಂದಷ್ಟು ನಂಬಿಕೆ ಜೊತೆಗೆ ಭಯ ಎರಡೂ ಕೂಡ ಬರುತ್ತೆ. ಭಯ ಇರಬಾರ್ದು, ನಂಬಿಕೆ ಅನ್ನೋದು ಇರಬೇಕು. ಯಾಕೆಂದರೆ ನೀವು ಹೇಳ್ತಿರಲ್ಲ, ಜನಸ್ನೇಹಿ ವಿಶ್ವಾಸ ಜನಸ್ನೇಹಿ ಪೊಲೀಸ್ ಠಾಣೆಗಳು, ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಅಂತೇಳಿ, ಅದು ಆಗುವಂಥ ರೀತಿಯಲ್ಲಿ ಆಗಲಿ ಅನ್ನುವಂಥದ್ದೇ ಎಲ್ಲ ವಾಹನ ಸವಾರರ ಪರವಾಗಿ ನಾವು ಕೂಡ ಕೇಳ್ತಾ ಇರುವಂಥದ್ದು. ಈ ಬಗ್ಗೆ ನಿಮಗೂ ಸಾಕಷ್ಟು ಅನುಭವಗಳಾಗಿರುತ್ತೆ. ಒಂದು ತಿಳ್ಕೊಳ್ಳಿ, ನೀವೇನಾದರೂ ಕೂಡ ಫುಲ್ಲು ಫೈನನ್ನು ಕಟ್ತಾ ಇದ್ದೀರಾ ಅಂತಂದರೆ, ಈಗ ಮೊಬೈಲಲ್ಲಿ ಮಾಡ್ತಾ ಇರೋದು 1,500 ರೂಪಾಯಿ ಫೈನ್ ಅಂತಂದರೆ, ನೀವು ಕಟ್ಟಕ್ಕೆ ರೆಡಿ ಇದ್ದೀರಾ ಅಂದರೆ, ಕಟ್ಟಿದಾದ್ಮೇಲೆ ನೀವು ಆ ಸಿಬ್ಬಂದಿನ, ಆ ಇನ್ಸ್ಪೆಕ್ಟ್ರನ್ನ, ಆ ಸಬ್ ಇನ್ಸ್ಪೆಕ್ಟ್ರನ್ನ ಅಥವಾ ASIನೋ ನೀವು ಅಥವಾ ಟ್ರಾಫಿಕ್ ಪೇದೆ ಅವರು ಕೇಳಬೇಕು. ಸರ್ ಕ್ಯಾಮ್ರಾ ರೆಕಾರ್ಡ್ ಆಗಿದೆಯಾ ಅಂತೇಳಿ ಕೇಳಿ, ಆವಾಗಲೇ ಗೊತ್ತಾಗ್ಬಿಡುತ್ತೆ. ಆ ರೆಕಾರ್ಡ್ ಏನಾದರೂ ನಿಮಗೆ ಫೈನ್ ಹಾಕುವಂಥದ್ದು, ಫೈನ್ನ ಕಟ್ಟಿಸ್ಕೊಳ್ಳುವಂಥ ಟೈಮಲ್ಲಿ ಕಂಪಲ್ಸರಿ ಅವರ ಬಾಡಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಲೇಬೇಕದು. ಇನ್ ಕೇಸ್ ಅವ್ರು ರೆಕಾರ್ಡ್ ಮಾಡದೆ ಏನಾದ್ರು ನಿಮ್ಮ ಹತ್ರ ದುಡ್ಡನ್ನು ಈಸ್ಕೊಂಡ್ರು ಅಥವಾ ಫುಲ್ ಅಮೌಂಟ್ ಈಸ್ಕೊಂಡು ರೆಸಿಪ್ಟ್ ಕೊಟ್ಟಿಲ್ಲ ಅಂತಂದ್ರೂ ಕೂಡ, ನೀವೇನಾದ್ರು ಒಂದು ಕಂಪ್ಲೇಂಟ್ ಮಾಡಿದ್ರೆ ಆ ಪೊಲೀಸ್ ಅಧಿಕಾರಿ, ಆ ಪೊಲೀಸ್ ಸಿಬ್ಬಂದಿ ಸಸ್ಪೆಂಡ್ ಆಗ್ತಾರೆ. ಅದೇ ರೀತಿಯಾಗಿ ನೀವು ಕೂಡ ಅಷ್ಟೇ, ಏನೋ ಚೌಕಾಸಿ ಮಾಡಿ ಕೊಡ್ತೀರಾ, ಆಯಿತಾ, ಫುಲ್ ಅಮೌಂಟ್ ಕೊಟ್ಟು ಕೇಸ್ ಕ್ಲಿಯರ್ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ಯಾಕೆ ನೀವು 400 ರೂಪಾಯಿ 200 ರೂಪಾಯಿ ಕೊಟ್ಟು ಚೌಕಾಸಿ ಮಾಡ್ತೀರಾ? ಹಾಗೇನಾದ್ರು ಮಾಡಿದ್ರೆ ನಿಮ್ಮದು ಕೂಡ ತಪ್ಪು ಬರುತ್ತೆ. ಯಾಕಂದರೆ ಲಂಚ ತೆಗೆದುಕೊಳ್ಳುವಂಥದ್ದು ಎಷ್ಟು ಅಪರಾಧನೋ, ಲಂಚವನ್ನು ಕೊಡುವಂಥದ್ದು ಅಷ್ಟೇ ಅಪರಾಧ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.